ಅಲ್ಲಿ ಪ್ಲ್ಯಾನ್ ಮಾಡಿದ್ವಿ ಇವಾಗ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲೂ ಬರೀ ಕಲ್ಲುಗಳೇ. ಕಮ್ಮಿ ಬಜೆಟಲ್ಲಿ ಒಂದು ಸಡ್ಡನ್ನ ಯಾವ ಥರ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ವಾರದಿಂದ ಏನಕ್ಕೆ ವಿಡಿಯೋ ಮಾಡಿರಲಿಲ್ಲ ಅಂತ ಹೇಳಿದ್ರಲ್ಲ, ಸೊ ಇದೆ. ಎಷ್ಟು ಬೇಜಾರಾಯಿತು ಅಂದರೆ ಅವತ್ತು ಡಿಪ್ರೆಷನ್ಗೆ ಹೊಟ್ಟೋಗಿದ್ದೆ, ಯಾರಿಗೂ ಹೇಳ್ಕೊಳ್ಳೋದಕ್ಕಾಗದೇ ಇರೋ ನೋವು. ಸೊ ಫೈನಲಿ ಇದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಎಷ್ಟು ಖರ್ಚಾಯಿತು ಏನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಫೈನಲಿ ನಮ್ಮ ಹಸುಗಳಿಗೆ ಸಡ್ ಮಾಡ್ತಾ ಇದ್ದೀವಿ ಇವತ್ತು. ಓಕೆ, ಅಷ್ಟೊತ್ತಿಂದ ನಾವು ಮಾಡಿದ್ವಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಸಡ್ಡು. ಜೊತೆಗೆ ನಮ್ಮ ದುಬೈ ಇದ್ದಾನೆ, ನಮ್ಮ ರಾಜು. ಮಾಸ್ಕ್ ಮ್ಯಾನ್ ಆಗ್ಬಿಟ್ಟಿದೆ. ಮಾಸ್ಕ್ ಕಳೆ ಡಸ್ಟು ಸ್ಮಾರ್ಟ್ ಬಾಯ್ ಆಗಿದ್ದೇನೆ ರಾಜು, ಅದಕ್ಕೆ ಮಾಸ್ಕ್ ಕಳೀತಾ ಇಲ್ಲ. ಸ್ಟಾರ್ಟ್ ಮಾಡೋದು ಮಾಡ್ಬಾಯ್. ಇದು ತಿರ್ಗಾಲತ್ತಾನೆ ಹಿಂದ್ಗಡೆದು. ಇಲ್ಲ ಅದ ಎಕ್ಸ್ಲೇಟರ್ ಕೊಟ್ಟಾಗ ಮಾತ್ರ ತಿರ್ಗೋದು. ಇಲ್ಲಿ ಬೈ ಎತ್ತು ಬೈ. ಅವಕೋ ಒಳಗಡೆ ಬಂದಿದ್ದ ಏನು ಬೈ ಕುಡಿಯಲ್ ಬೈ. ಇದ್ರಲ್ಲಿ ಆಗಲ್ಲ, ಅದ್ರಲ್ಲಿ ತೋಡ್ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕೋದಕ್ಕೆ ಅದ ಅಡಿಲಿ ಗಟ್ಟಿ ತೋಡ್ತಿಲ್ಲ. ಅಲ್ಲಿ ಗಟ್ಟಿ ಅಲ್ಲ ಕಲ್ಲು ನೋಡಿಲಿ. ನೆನ್ನೆಯಿಂದ ಅಲ್ಲಿ ಪ್ಲ್ಯಾನ್ ಮಾಡಿದ್ವಿ ಇವಾಗ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲೂ ಬರೀ ಕಲ್ಲುಗಳೇ. ಬರೋಬರಿ ಕೆಲಸ ಇದು. ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಾನು ಶೆಡ್ಡಿಂದ. ನೆನ್ನೆಯಿಂದ ಮಾಡ್ತಾನೆ ಇದ್ದೀವಿ ನೋಡಿ, ಇಷ್ಟು ಬಂದಿದೆ. ಸೊ ಇವತ್ತೇನಾದರೂ ಆಗಲಿ ಎಷ್ಟೊತ್ತಾದರೂ ಆಗಲಿ ಕಂಪ್ಲೀಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಈ ವಿಡಿಯೋ ಫುಲ್ ನೋಡಿ ನೀವು. ಸಿಂಪಲ್ ಕಮ್ಮಿ ಬಜೆಟಲ್ಲಿ ಒಂದು ಸಡ್ಡನ್ನ ಯಾವ ಥರ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೆನ್ನೆಯಿಂದ ಸುಮಾರು 22 ನೆನ್ನೆಯಿಂದ 22 ಮೊಟ್ಟೆ ಬಾಕ್ಸ್ ಖರ್ಚು ಮಾಡಿದ್ದೀನಿ. ಕೊಡಿಸ್ತೀನಿ ಅಂತ ಹೇಳೋನಿ, ಕೊಡ್ಸೋದು ಇಲ್ಲ. ಲವ್ ಅದು ಕರೆಕ್ಟಾಗಿ ಮಟ್ಟಕ್ಕೆ ಹಿಡಿದಿದ್ದೀಯಾ? ಬುಡ ಮಟ್ಟಕ್ಕೆ ಹಿಡಿದಾರೆ, ಏನಾಗಲ್ಲ ಕಣದು. ಹಿಂಗೆ ನಮ್ಮ ಕೆಲಸಗಾರರು. ಬಿಟ್ಟು ಹುಡುಗರು ಇವ ಬೇರೆ 6 ಅಡಿಯವನೆ. ನೀನು ಎಲ್ಲ ತಮ್ಮ ಗುಂಡಿ ತೊಡಿ ಬಿಟ್ಬಿಟ್ಟಾವೆ. 24 hours ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ಬಿಟ್ಟು ಚಾಲೆಂಜ್ ತಗೊಂಡು ಮಾಡಿದ್ದು, ಆದರೆ ಆಗಲಿಲ್ಲ. 1 ದಿನ 2 ದಿನ 3 ದಿನ 4ನೇ ದಿನ ಇವತ್ತು ಆಲ್ಮೋಸ್ಟು ಸೀಟ್ ಎಲ್ಲ ಕವರ್ ಮಾಡಿದ್ದೀವಿ. ಮೇಲ್ಗಡೆ ಅಲ್ಲಿ ಕೆಳಗಡೆ ನೋಡ್ಬೋದು, ಅಲ್ಲಿ ಏನು ಬರುತ್ತೆ ಕೆಳಗಡೆ ಅಲ್ಲಿಗೆಲ್ಲ ಗಾರೆ ಹಾಕಬೇಕು. ಅದು ನೆಕ್ಸ್ಟ್ ನೋಡೋಣ. ಸದ್ಯಕ್ಕೆ ಮೇಲ್ಗಡೆ ಸೀಟು ಮತ್ತು ಅದ್ರ ಸುತ್ತ ಮೆಸ್ ಹಾಕಬೇಕು. ಈಗ ಸದ್ಯಕ್ಕೆ ಸೀಟ್ಗಳು ಕುಣ್ಸೋದೇ ಒಂದು ಚಾಲೆಂಜ್ ಆಗಿತ್ತು. ನಾವು ಅಲ್ಲಿ ಸಿಕ್ಕಾಬಟ್ಟೆ ಕೆಳಗಡೆ ಕಲ್ಲು ಸಿಗ್ತಾಯಿತ್ತು ಕಂಬಗಳಿಗೆ. ಒಂದು ಕಂಬ ಹಾಳಾಗೋದ್ರೆ ಒಂದು ಮೇಲೆ ಕೂರ್ತಾಯಿತ್ತು. ಹಂಗೂ ಕಷ್ಟಪಟ್ಟು ಕೂರಿಸ್ತೀವಿ. ಫೈನಲಿ ಮೇಲ್ಗಡೆ ಸೀಟೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ವಿ. ಡೇ 3 ಇವತ್ತು ಎಲ್ಲ ವೆಲ್ಡಿಂಗ್ ಮಾಡಿಸ್ತಾ ಇದ್ದೀವಿ. ಅಲ್ಲೇನು ನಾವು ಕಬ್ಬಿಣದ ಪೈಪ್ಗಳು ಹಾಕಿದ್ದೋ, ಆ ಕಬ್ಬಿಣದ ಪೈಪ್ಗೆ ವೆಲ್ಡಿಂಗ್ ಹಾಕ್ತಾ ಇದ್ದೀವಿ. ಡ್ರಿಲ್ ಮಾಡೋಣ ಮಧ್ಯೆ ಗಿಡ ಸೆಂಟ್ರಿಗೆ. ಆಯ್ತು ತಗೋಣ. ಈ ಮೂಮೆಂಟು ಮೊದಲೇ ಒಂದ್ಸಲ ಆಗಿತ್ತು ಅಂತ ಅನಿಸುತ್ತೆ. ಅದು ನಿಮಗೂ ಅನಿಸಿದೆಯಾ ಕಮೆಂಟ್ ಮಾಡಿ. ಟೈಮ್ 10 ಗಂಟೆ ಆಗಿದೆ ನೋಡಿರಿ. ಸಡ್ಡು ಒಂದು ರೇಂಜ್ಗೆ ರೆಡಿ ಆಯಿತು. ಇವತ್ತು ಎಲ್ಲ ಹಸುಗಳನ್ನು ಒಳಗಡೆ ಕಟ್ಟಿದ್ದೀವಿ. ಸೊ ಸುತ್ತ ನೋಡಿ ಈ ಥರ ಫೆನ್ಸ್ ಹಾಕಿದ್ದೀವಿ. ಇನ್ನೂ ರೆಡಿ ಮಾಡಬೇಕು, ಬಟ್ ಸದ್ಯಕ್ಕೆ ಇಷ್ಟು ರೆಡಿಯಾಗಿದೆ. ಡೇ 4 ಆಲ್ಮೋಸ್ಟ್ ನಮ್ಮ ಸಡ್ಡಿನ ಕೆಲಸ ಕಂಪ್ಲೀಟ್ ಆಗಿದೆ. ನಾವು 24 hours ಕಂಪ್ಲೀಟ್ ಮಾಡ್ಬೇಕು ಅಂದ್ಬಿಟ್ಟು ಮಾಡಿದ್ವಿ, ಬಟ್ ಆಗಲಿಲ್ಲ. ಎಲ್ಲ ಕೆಲಸ ಮಾಡ್ತಾ ಡೇ 4 ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸುತ್ತ ಎಲ್ಲ ಕಡೆ ಮೆಸ್ ಹಾಕಿದ್ದೀವಿ ನೋಡಿ. ಸುತ್ತ ಎಲ್ಲ ಕಡೆ 3 ಸೈಡ್ ಮೆಸ್ಸು ಮತ್ತು ಒಂದು ಸೈಡು ಈ ಥರ ತಗಡು ಸೀಟಿದು. ಇಲ್ಲಿ ಸುತ್ತ ಮೆಸ್ ಏನಿದೆ ಅದಕ್ಕೆ ಅದ್ರ ಮೇಲ್ಗಡೆ ಇನ್ನೊಂದು ಬಲೆ ಬರುತ್ತೆ. ಈ ಸಣ್ಣ ನೊಣಗಳು ಚಿಟ್ಟೆಗಳು ಬರದೇ ಇರೋ ಥರ ಅದನ್ನು ಹಾಕಿ ಫಿನಿಶ್ ಮಾಡಬೇಕು. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಮಾಡ್ತೀವಿ ಇವತ್ತು ನಾಳೆ. ನಾನು ಸಡ್ ಮಾಡಬೇಕು ಅಂದ್ಬಿಟ್ಟು ಹೊರಗಡೆ ಕೇಳಿದಾಗ ಅವ್ರು ಹೇಳಿದ್ದು 95,000 ಕೊಡಿ, ಮೆಟೀರಿಯಲ್ಸ್ ಎಲ್ಲ ನಮ್ಮದೇ, ನಿಮಗೆ ಫುಲ್ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಹೇಳಿದ್ದು 95,000. ಬಟ್
ಅದು ಜಾಸ್ತಿ ಅನಿಸ್ತು ನನಗೆ. ಅವ್ರಿಗೇನು 95,000 ಕೊಡೋದು, ನಾವೇ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ನೋಡೋಣ ಅಂದ್ಬಿಟ್ಟು ಮಾಡಿದ್ದು ಇದನ್ನ. ನಮಗೆ ಈ ಸೆಟ್ ಮಾಡೋದಕ್ಕೆ ಖರ್ಚಾಗಿದ್ದು 35,000 ರಿಂದ 40,000 ಅಷ್ಟೇ. ಅಂದರೆ ಕೆಲಸ ಆಲ್ಮೋಸ್ಟ್ ಇಲ್ಲಿ ಏನೇನು ಕೆಲಸ ಮಾಡ್ಕೊಂಡಿದ್ದೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾವೇ ಮಾಡಿರೋದು. ಅಂದರೆ ನಿಮಗೆ ಕೆಲಸ ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು. ನೀವು ಆಳುಗಳ ಹತ್ರ ಮಾಡಿಸೋದಕ್ಕೂ ನೀವು ಮಾಡ್ಕೊಳ್ಳೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಆಲ್ಮೋಸ್ಟು ನೀವೇ ಮಾಡ್ಕೊಳ್ಳೋದಕ್ಕೆ ನೋಡಿ. ಆದರೆ ನಿಮಗೆ ಕೆಲಸ ಗೊತ್ತಿರಬೇಕಷ್ಟೆ, ಯಾವ್ಯಾವ ಥರ ಕಂಬ ಹಾಕಬೇಕು, ಯಾವ್ಯಾವ ಥರ ಬರುತ್ತೆ ಅನ್ನೋದು ತಿಳ್ಕೊಬಿಟ್ರೆ ಆರಾಮಾಗಿ ನೀವೇ ಮಾಡ್ಕೊಬೋದು. ಏನಿಲ್ಲ, ನಾವಿದು ಮಾಡಿರೋದು 30x20, 30 ಅಡಿ ಉದ್ದ ಇದೆ, 20 ಅಡಿ ಅಗಲ ಇದೆ, ಅಷ್ಟು ಮಾಡಿದ್ದೀವಿ. ಸೊ ಸದ್ಯಕ್ಕೆ ನೋಡಿ 3 ದಿನಕ್ಕೆ ಇಷ್ಟು ರೆಡಿ ಮಾಡಿದ್ದೀವಿ. ಇವತ್ತಿಗೆ 4 ದಿನ. ಇನ್ನೂ ಸ್ವಲ್ಪ ಕೆಲಸ ಇದೆ, ಕೆಳಗಡೆ ಎಲ್ಲ ಇನ್ನೂ ಗಾರೆ ಹಾಕ್ಸ್ಬೇಕು. ಇಲ್ಲಿ ಮಧ್ಯ ಹಸುಗಳು ಮೇಯೋದಕ್ಕೆ ಅದೆಲ್ಲ ಬರುತ್ತೆ. ಸದ್ಯಕ್ಕೆ ಇಷ್ಟ ಆಯಿತು. ಫೈನಲಿ ಆ ಚಿರತೆ ಅವಳಿಂದ ಇಷ್ಟೆಲ್ಲ ಮಾಡೋಂಗಾಯ್ತು. ಸೊ ಹಸುಗಳಿಗೂ ಬೇಕಿತ್ತು, ನಮ್ಮ ಹಸುಗಳಿಗಾಗಲಿ ನಮ್ಮ ಆಡ್ಮರಿಗಳಿಗಾಗಲಿ ಅರ್ಜೆಂಟಿಗೆ ಮಾಡಬೇಕಿತ್ತು. ಸೊ ನಾವೇ ಚಾಲೆಂಜ್ ತಗೊಂಡು ನಾನು, ಸೊ ಇದಕ್ಕೆ ನಮ್ಮ ರಾಜು, ದುಬೈ, ನಮ್ಮ ಬಾಹುಬಲಿ ಎಲ್ಲರೂ ಸೇರಿ ನಾವು 3 ಸೀಟ್ 4 ಸೀಟ್ ಅಷ್ಟೇ ಮಾಡಿದ್ದು. ಒಂದು 2-3 ದಿನಕ್ಕೆ ಇಷ್ಟು ಮಾಡಿದ್ವಿ. ಇಲ್ಲಿಂದ ಅಲ್ಲಿ ತನಕ ಬಂದಿದೆ. ಆ ಕಡೆ ಮೆಸ್ಸು ಮತ್ತು ಇದೊಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀವಿ. ಇಲ್ಲೇನು ಗ್ಯಾಪ್ ಇದೆ, ಇದಕ್ಕೆ ಡೋರ್ ಥರ ಮಾಡಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ಮತ್ತು ಗಾರೆ ಹಾಕ್ಸ್ಬೇಕು. ಸುತ್ತ ಮೇಲ್ಗಡೆಗೆ ಬಂದರೆ ಎಲ್ಲ ಫಿನಿಶಿಂಗ್ ಎಲ್ಲ ಕ್ಲೀನಾಗಿ ಬಂದಿದೆ. ನಾವು ಸ್ಟಾರ್ಟಿಂಗ್ ಕೈ ಹಾಕಿದಾಗ ಅಯ್ಯೋ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ಎಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲ ವೇಸ್ಟ್ ಆಗೋಗುತ್ತಲ್ಲ ಮೆಟೀರಿಯಲ್ಸ್ ಅಂದ್ಕೊಂಡಿದ್ವಿ. ಸೊ ಫೈನಲಿ ಹೆಂಗೆಂಗೋ ಮಾಡ್ಕೊಂಡು ಚೆನ್ನಾಗಿ ಬಂತು ಕೆಲಸ, ಏನಿಲ್ಲ. ಇನ್ನಂತೂ ಸಮಾಧಾನ. ಚಿರತೆ ಬಂದರು ನಮ್ಮ ಸಡ್ ಒಳಗಡೆ ಹೋಗೋದಕ್ಕಾಗಲ್ಲ, ಫುಲ್ ಎಲ್ಲ ಫಿನಿಶಿಂಗ್ ಆಗಿದೆ ಯಾವ ಕಡೆಯಿಂದ ಬಂದರು. ಸೊ ಇನ್ನೇನು ಭಯ ಇಲ್ಲ. ಏನಾದರೂ ಒಂದು ಸೆಡ್ ಮಾಡಬೇಕು, ಇದು ಮಾಡಬೇಕು, ಅಷ್ಟು ಖರ್ಚಾಗುತ್ತೆ, ಲಕ್ಷ ಖರ್ಚಾಗುತ್ತೆ. ವೇಸ್ಟ್ ಏನಿಲ್ಲ. ನಿಮಗೆ ಕೆಲಸ ಒಂದು ಸ್ವಲ್ಪ ಗೊತ್ತಿದ್ರೆ ಆರಾಮಾಗೆ ಕಮ್ಮಿ ಬಜೆಟಲ್ಲಿ ಆರಾಮಾಗಿ ಮಾಡ್ಕೋಬೋದು. ಸೊ ಇದಕ್ಕೂ ನಾನು ಹೇಳ್ಬೋದಾಗಿತ್ತಲ್ಲ, ಇದಕ್ಕೆ 1 ಲಕ್ಷ ಖರ್ಚಾಯಿತು, 1.5 ಲಕ್ಷ ಖರ್ಚಾಯ್ತು ಅಂತ. ಆ ಥರ ಏನಿಲ್ಲ, ಇರೋದನ್ನು ತಿಳಿಸ್ಬೇಕು, ಆರಾಮಾಗಿ ಮಾಡಿ. ಏನಿಲ್ಲ, ಏನು ಖರ್ಚಾಗಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಅಷ್ಟೇ. ನೋಡ್ರಿ, ಇವಾಗ ತಾನೇ ಜಸ್ಟ್ ಒಂದು ಹಸು ಕಳ್ತನ ಆಗಿದೆ. ಎತ್ತು ಕಳ್ತನ ಆಗಿದೆ ಅಂತ ಅದನ್ನೇ ಹುಡುಕ್ತಾ ಇದ್ದೀವಿ. ಅಂದರೆ ಕಳ್ತನ ಆಗಿದೆಯೋ ಅಥವಾ ಎಲ್ಲಿಗಾದ್ರೂ ಹೋಗಿದೆಯೋ ಗೊತ್ತಿಲ್ಲ, ಅದನ್ನೇ ಹುಡುಕ್ತಾ ಇದ್ದೀವಿ. ಬನ್ನಿ ನೋಡೋಣ. ಎಲ್ಲಿ ಇಲ್ಲೈತಾ ಇಲ್ಲಿ ಬಂದ್ಲೇ ಅವ. ಸಂತೋಷ ಯಾವ ಇಲ್ಲಡವಲ್ಲ, ಸಂತೋಷ ಅಂತ ಹೆಸರು ಇಟ್ಕೊಂಡು ನಾವು ಸಂತೋಷನೇ ಇಲ್ವಲ್ಲ. ರಾತ್ರಿಲೇ ಕೆಲಸ ಮಾಡ್ತಾವ. ರಾತ್ರಿ ಸಂತೋಷನೇ ಇಲ್ಲ ಅಂದಂಗೆ. ಇಲ್ಲಿ ಸಿಕ್ತಾ? ಓ ನೋಡ್ರಿ, ಫೈನಲಿ ಕಳ್ತನ ಆಗಿದೆ ಅಂತ ಆಗದೆ ಅನ್ಬಿಟ್ಟು ಇಲ್ಲಿ ಲಾಂಗ ಮುಚ್ಚಿನೆಲ್ಲ ತಡ್ಸೋಕೆ ಎತ್ಕೊಯ್ತಿದ್ವಲ್ಲ. ಈಗ ಒಂದು ವಾರದಲ್ಲಿ ಚಿರತೆ ಬಂದು ಆ ಆಡ್ಮರಿನ ತಿಂದಿತ್ತು. ಅಂದರೆ ಈಗ ಒಂದು ವಾರದಲ್ಲಿ ಆ ಚಿರತೆನ ಬಂದು ಹಿಡಿದ್ಬಿಟ್ಟು ಹೋಗಿತ್ತು. ಆದರೆ ಬದುಕಿತ್ತದು, ಆದರೂ ನಾವು ಮಾರಲಿಲ್ಲ. ಯಾಕಂದರೆ ಸುಮಾರು ಅದು ಒಂದು 4-5 ವರ್ಷದಿಂದನೂ ಇದೆ ನಮ್ಮ ಮನೇಲಿ. ಅದೊಂದು ಪ್ರಾಣಿ ಅಂತ ನಾವು ಯಾವತ್ತೂ ನೋಡಿಲ್ಲ. ಅಂದರೆ 4-5 ವರ್ಷದಿಂದ ಅದನ್ನು ಸಾಕಿ ಅಂದರೆ ಒಂದು 8-10 ಮರಿಗಳು ಹಾಕಿದೆ. ಸೊ ಒಂದು ಎಮೋಷನ್ ಇತ್ತು ಅದ್ರ ಜೊತೆ. ಹಾಗಾಗಿ ಈಗಲೂ ಕೂಡ ಫಲಾಗಿತ್ತು, ಇನ್ನೊಂದು 20 ದಿನ ಮರಿ ಹಾಕೋದು. ಸೊ ಬದುಕಿದ್ದು ನಾವು ಹೆಂಗೋ ನಾವತ್ತೇ ಎಲ್ಲರೂ ಸುಮಾರು ಜನ ಇದು ಬದುಕಲ್ಲ, ಕೊಟ್ಬಿಡಿ ಅಂದರು. ಯಾವುದೋ ಒಂದು ನಂಬಿಕೆ ಮೇಲೆ ಬದುಕುತ್ತೆ ಅಂತ ಹೇಳಿ ನಾವು ಇಟ್ಕೊಂಡಿದ್ದೋ. ಆದರೆ ಅದು ಗಾಯ ಎಲ್ಲ ವಾಸಿ ಆಗಿ ಚೆನ್ನಾಗೇ ಇತ್ತು, ಚೆನ್ನಾಗಿ ಆಗಿತ್ತು. ಆದರೆ ನಾವೇನು ಮಾಡಿದ್ವಿ, ಇಷ್ಟು ದಿನ ನಮ್ಮ ಮನೆ ಒಳಗಡೆನೇ ಬಿಟ್ಕೊತಾ ಇದ್ದೋ. ಆದರೆ ಆವತ್ತು ಇರಲಿ ಓಡಾಡ್ಕೊಂಡಿರಲಿ ಸ್ವಲ್ಪ ಹೊರಗಡೆನೂ ಅಂದ್ಬಿಟ್ಟು ಬಿಟ್ಟಿದ್ದೆ ಅವತ್ತು. ಆದರೆ 3 ಗಂಟೆ ಅಷ್ಟೊತ್ತಿಗೆ ಏನೋ ಶಬ್ದ ಆಯಿತು. ಆದರೆ ನಾನು ಜಾಸ್ತಿ ತಲೆಗೆ ಒಂದು 15 ದಿನ ಆಗಿತ್ತಲ್ಲ, ಬಿಡು ಏನೋ ಗಾಳಿಗೇನೋ ಶಬ್ದ ಆಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಆದರೆ ಬೆಳಿಗ್ಗೆ ನೋಡಿದ್ರೆ ಆಡು ಮರಿನೇ ಇಲ್ಲ. ಒಂದು ವಾರದಿಂದ ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ ಅಂತ ಹೇಳಿದ್ರಲ್ಲ. ಸೊ ಇದಾಗಿ ಸುಮಾರು ನೆನ್ನೆ ಆಗಿರೋದಲ್ಲ, ಇದು ಒಂದು 4-5 ದಿವಸದ ಹಿಂದೆ. ಹಾಗಾಗಿ ಇದು ಮತ್ತೆ ಆವತ್ತು ಒಂದೇ ದಿನಕ್ಕೆ ನಮ್ಮ ಮರಿನ ಚಿರತೆ ತಿನ್ಕೊಂಡೋಯ್ತು. ಮತ್ತು ನನ್ನ ಮೊಬೈಲ್ ಏನಿತ್ತು, ಹಳೆ ಮೊಬೈಲು, ಆವತ್ತು ಜಸ್ಟ್ ಮಿಸ್ಸು ಗೈಸ್. ನನ್ನ ಜೇಬಲ್ಲಿ ನನ್ನ ಮೊಬೈಲ್ ಇತ್ತು, ಜಸ್ಟ್ ಬೀಳ್ತು. ಮುಂದ್ಗಡೆಗೆ ಹೋಗಿ ಬರೋ ತನಕ ಹಿಂದ್ಗಡೆಯಿಂದ ಒಂದು ಟೆಂಪೋ ಬಂದು ಅದ್ರ ಮೇಲ್ಗಡೆನೇ ಹೊರ್ಟೋಯ್ತು. ಅಲ್ಲಿದ್ದು ನನ್ನ ಕಂಟೆಂಟು ಸುಮಾರು ವೀಡಿಯೋಸ್ಗಳು ಮಾಡಿದ್ದೆ, ಎಲ್ಲ ಮೊಬೈಲೆಲ್ಲ ಇಟ್ಕೊಂಡಿದ್ದೆ ನಾನು.
ಎಲ್ಲ ಹೊರ್ಟೋಯ್ತು. ಸೊ ಹಾಗಾಗಿ ಒಂದು ವಾರದಿಂದ ಯಾವುದೇ ವೀಡಿಯೋಗಳನ್ನು ಮಾಡಿರಲಿಲ್ಲ. ಸೊ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅವತ್ತು, ಅಂದರೆ ನಾವು ಎಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀನಿ. ಅಂದರೆ ನಾನು ವ್ಲಾಗನ್ನೇ ಆಗಲಿ ಅಥವಾ ಮೇನ್ ಚಾನಲ್ಗೆ ವೀಡಿಯೋನೇ ಆಗಲಿ ತುಂಬ ಕಷ್ಟಪಟ್ಟು ರಿಸ್ಕ್ ತಗೊಂಡು ಮಾಡಿರ್ತೀವಿ. ಸುಮಾರು ಎಡಿಟ್ನು ಮಾಡಿದ್ದೆ, ಆದರೆ ಅಪ್ಲೋಡ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಎಡಿಟ್ ಕಂಪ್ಲೀಟ್ ಆಗಿರೋ ಟೈಮಲ್ಲಿ ಆ ಥರ ಮೊಬೈಲು ಏನಾದರೂ ಹೆಚ್ಚು ಕಡಿಮೆ ಅಥವಾ ವೀಡಿಯೋನೇ ಸಿಗಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಬೇಜಾರಾಗುತ್ತೆ ಅಂದರೆ. ಸೊ ನನಗೆ 4-5 ದಿನ ಫುಲ್ಲು ಡಿಪ್ರೆಷನ್ಗೆ ಹೊರಟೋಗಿದ್ದೆ. ಹಾಗಾಗಿ ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ, ಒಂದು ಬ್ಯಾಡ್ ಟೈಮ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಸೊ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಹೋಗಬೇಕು. ಸೊ ಹಾಗಾಗಿ ಮತ್ತೆ ಹೊಸದಾಗಿ ಎಲ್ಲ ಕಂಟೆಂಟ್ಗಳನ್ನು ಶೂಟ್ ಮಾಡಿ ಸೊ ಮಾಡ್ತಾಯಿದ್ದೀನಿ. ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ವ್ಲಾಗ್ ಚಾನಲ್ಗೆ ಡೈಲಿ ವೀಡಿಯೋ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಆಡ್ಮರಿನ ಚಿರತೆ ಹಿಡಿದಾಗ ಆವಾಗಿಂದನೂ ಹೇಳ್ಕೊಂಡು ಬರ್ತಾನೆ ಇದ್ದೀರಾ ಸಡ್ ಮಾಡಿಲ್ವಾ ಅಂತ. ಫೈನಲಿ ಸಡ್ಡು ನೋಡಿದ್ರಲ್ಲ, ಸಡ್ ರೆಡಿ ಆಗ್ತಾಯಿದೆ. ನಾನು ಮತ್ತು ದುಬೈ ರಾಜು ಎಲ್ಲರೂ ಸೇರಿ ಮಾಡಿದ್ವಿ. ಅಂದರೆ ನಾವೇ ಮಾಡಬೇಕು ಅಂತ ಚಾಲೆಂಜ್ ತಗೊಂಡು ನಾವು 24 ಅವರ್ಸ್ಲೇ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದು ಅದನ್ನು. ಬಟ್ ನಮ್ಮ ಕೈಲಾದಷ್ಟು ಮಾಡಿದ್ವು, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ 3 ದಿನದಿಂದನೂ ಮಾಡ್ತಾನೆ ಇದ್ದೀವಿ. ಆಲ್ಮೋಸ್ಟ್ ಮುಗೀತು, ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಅಂದರೆ ಇದು ನಾವು ಮಾಡ್ತಾ ಇರೋದು ಟೆಂಪ್ರವರಿ ಗೈಸ್ ಅಷ್ಟೇ, ಇದೇನು ಪರ್ಮನೆಂಟಾಗಿ ಇರಲ್ಲ, ಅದು ಟೆಂಪ್ರವರಿಗೆ ಮಾಡ್ತಾ ಇರೋದು. ಈಗಕ್ಕೆ ಅಷ್ಟು ಏನಂದರೆ ಯಾವುದೇ ಕಾಡು ಪ್ರಾಣಿ ಬಂದರೂ ಒಳಗಡೆ ಹೋಗಬಾರ್ದು. ಸುತ್ತ ಮೆಸ್ ಹಾಕಿದ್ದೀವಿ, ಅದ್ರ ಮೇಲ್ಗಡೆ ಬಲೆ, ಇನ್ನೂ ಬಲೆ ಹಾಕಿಲ್ಲ, ಬಲೆ ಹಾಕ್ತೀವಿ. ಏನೇ ಆದರೂ ಪಾಪ ಆಡ್ಮರಿ ಸತ್ತೋದ್ದು ತುಂಬ ಬೇಜಾರಾಗುತ್ತೆ. ಪಾಪ ಎಷ್ಟೊಂದು ನೋವು ಅನುಭವಿಸಿ ಅದು ಸಾಯ್ತೋ ಏನೋ. ಮೊದಲೇ ಅದಕ್ಕೆ ಕತ್ತು ನೋವಿತ್ತು. ನಾವೇ ಒಂದು ಸ್ವಲ್ಪ ಹಿಂಗೆ ಟಚ್ ಮಾಡಿದ್ರೆ ಪಾಪ ಆ ನೋವಿಗೆ ಕಿರ್ತಾಯಿತ್ತು. ಆ ನೋವಲ್ಲಿ ಅದು ಬಂದು ಹಿಡ್ಕೊಂಡೋಗಿ ಅದನ್ನು ಎಳ್ಕೊಂಡೋಗಿ ಅದನ್ನು ಸಾಯಿಸಿ ತಿನ್ನುವಾಗ ಎಷ್ಟು ನೋವು ಆಗ್ತಿರ್ಬೇಡ. ನಂಗೆ ಒಂಥರ ಅದನ್ನು ನೆನೆಸ್ಕೊಂಡ್ರೆ ಹೆಂಗೆ ಪಾಪ ಆ ನೋವನ್ನೆಲ್ಲ ಸಹಿಸ್ಕೊಂಡು ಯಾವ ಥರ ಪ್ರಾಣ ಬಿಡ್ತು ಅಂದರೆ ನನಗೆ ಒಂಥರ ಅಳು ಬರೋ ಥರ ಆಗ್ತಿದೆ. ಒಟ್ಟಿನಲ್ಲಿ ನಮ್ಮ ತಪ್ಪು ಇದೆ. ಸೊ ಒಂದು ಸ್ವಲ್ಪ ಸಡ್ಡು ಬೇಗ ಮಾಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಸೊ ಇರೋ ಆಡ್ಮರಿಗಳು ಅಥವಾ ಹಸುಗಳನ್ನು ಸೇಫ್ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಸಡ್ಡೆಲ್ಲ ರೆಡಿ ಆಯಿತು, ಏನೂ ಮಾಡೋದಕ್ಕಾಗಲ್ಲ. ಸೊ ಅವೆಲ್ಲ ಲಾಸ್ಗಳು ಒಂದೇ ದಿನಕ್ಕೆ ಒಂದ್ರ ಮೇಲೆ ಲಾಸು, ಒಂದ್ರ ಮೇಲೆ ಏಟು ಅಂತಾರಲ್ಲ. ಸೊ ಒಂದ್ರ ಮೇಲೆ ಈ ಥರ ಬಂದಾಗ ತುಂಬ ಜನ ಈ ಸ್ಟೇಜಲ್ಲಿ ಅವರ ಹೋಪ್ ಕಳ್ಕೊಳ್ಳೋದು ಅಥವಾ ಡಿಮೋಟಿವೇಟ್ ಆಗೋದು ನನಗೂ ಆಗುತ್ತೆ. ನಾವು ಹೊರಗಡೆಯಿಂದ ಎಷ್ಟೇ ಖುಷಿಯಾಗಿ ಎಷ್ಟೇ ಹುಮ್ಮಸ್ಸಿಂದ ಕೆಲಸ ಮಾಡಿದ್ರು ಒಳಗಡೆಯಿಂದ ಒಂದು ನೋವಿರುತ್ತಲ್ಲ. ಸೊ ಅದನ್ನು ನಾವು ಯಾವತ್ತೂ ತೋರಿಸ್ಕೊಳ್ಳಲ್ಲ. ಆದರೂ ಯಾಕೋ ಈಗ ಒಂದು ವೀಕಿಂದ ಸಿಕ್ಕಾಬಟ್ಟೆ ಏನೋ ಒಂಥರ ಬೇಜಾರು, ಯಾರಿಗೂ ಹೇಳ್ಕೊಳ್ಳೋದಕ್ಕಾಗದೇ ಇರೋ ನೋವು. ಸೊ ಫೈನಲಿ ಇದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ. ಸೊ ನಿಮ್ಮ ಜೊತೆ ಹೇಳ್ಕೊಳ್ಳೋದು ಇದನ್ನೆಲ್ಲ ಇನ್ಯಾರ ಜೊತೆ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲನೂ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಆಯಿತು ಒಂದು ವಾರದಲ್ಲಿ. ಹಾಗಾಗಿ ವಿಡಿಯೋ ಶೂಟಿಂಗ್ ಯಾವುದು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ ಮಾಡೋಣ. ನಿಮಗೆ ಎಂಟರ್ಟೈನ್ಮೆಂಟ್ ಆಗಬೇಕು, ಹಾಗೆ ಯಾರಿಗಾದರೂ ಒಂದು 4 ಜನಕ್ಕೆ ಉಪಯೋಗ ಆಗಬೇಕು. ಹಾಗಂತ ಎಲ್ಲ ವೀಡಿಯೋಗಳಲ್ಲೂ ನಾವು ಒಂದು ಸಂದೇಶ ಕೊಡೋವಂಥ ವೀಡಿಯೋನೇ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗಿರ್ಬೋದು, ಕೆಲವೊಂದು ನಮ್ಮ ರೈತರ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಇನ್ನು ಕೆಲವೊಂದು ಅಡ್ವೆಂಚರ್ ರಿಲೇಟೆಡ್ ಇರ್ಬೋದು. ಹಾಗಾಗಿ ಎಲ್ಲ ಥರ ಅಂದರೆ ಎಲ್ಲ ಮಿಕ್ಸೆಡ್ ಕಂಟೆಂಟ್ ಇರುತ್ತೆ ನಮ್ಮದು. ಚೆನ್ನಾಗೆ ಅಂದರೆ ನೀವು ನೋಡೋರಿಗೆ ಅದು ಚೆನ್ನಾಗಿ ಅನಿಸ್ಬೇಕು. ಸೊ ಆ ಥರ ವೀಡಿಯೋನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ. ಅಂದರೆ ನಾನು ಇದನ್ನೆಲ್ಲ ರಿಸ್ಕು ಅಥವಾ ಕಷ್ಟ ಅಂತ ಯಾವತ್ತೂ ನಾನು ಅಂದ್ಕೊಂಡು ವೀಡಿಯೋ ಮಾಡಿಲ್ಲ. ತುಂಬ ಎಷ್ಟೇ ರಿಸ್ಕ್ ಆಗಲಿ ಆ ಮೂಮೆಂಟನ್ನು ನಾವು ಎಂಜಾಯ್ ಮಾಡ್ಕೊಂಡೆ ನಾನು ಯಾವುದೇ ವೀಡಿಯೋಗಳನ್ನಾಗಲಿ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಲಿ ಮಾಡೋದು. ಸೊ ಇದರಲ್ಲಿ ನಮಗೇನು ಅಷ್ಟೊಂದು ದೊಡ್ಡ ರಿಸ್ಕು ಅಥವಾ ರಿಸ್ಕೇ, ಬಟ್ ಆ ಮೂಮೆಂಟ್ ರಿಸ್ಕ್ ಇರುತ್ತೆ. ಆದರೆ ನನಗಾಗ ಅನ್ಸಲ್ಲ. ನೋಡೋರಿಗೆ ಇವಾಗ ನಾನೊಂದು ಎಲ್ಲಿಗಾದರೂ ಇವಾಗ ನಮ್ಮ ಡೈರೆಕ್ಟರ್ ಅವರ ತೋಟಕ್ಕೆ ಯಾವುದಾದ್ರು ಕ್ಯಾಂಪಿಂಗ್ ಅಥವಾ ಅಡ್ವೆಂಚರ್ ವೀಡಿಯೋಗಳನ್ನು ಮಾಡೋದಕ್ಕೆ ಹೋದಾಗ ಅಂದರೆ ಕೆಲವ್ರಿಗೆ ನೋಡೋರಿಗೆ ಸ್ವಲ್ಪ ಭಯ ಆಗುತ್ತೆ. ನಾನು ಕೆಲವೊಂದು ಸಲ ಈ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ, ಮನೇಲಿ ಕೂತ್ಕೊಂಡು ಎಡಿಟ್ ಮಾಡುವಾಗ ನನಗೆ ಒಂಥರ ಭಯ ಆಯ್ತಿರುತ್ತೆ, ಅಲ್ಲಿಗೆ ಹೋಗಿ ಹೆಂಗಪ್ಪ ವೀಡಿಯೋ ಮಾಡ್ಕೊಂಡು ಬಂದೆ ಅಂತ. ಸೊ ಆ ಥರ ಈ ಥರ
ಈ ಥರ ಸನ್ನಿವೇಶಗಳು ಸಿಕ್ಕಾಬಟ್ಟೆ ಆಗಿದ್ದಾವೆ. ಓಕೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇದಿಷ್ಟು ಕಾರಣಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡೋದನ್ನು ನಿಲ್ಲಿಸಿದೆ. ಇನ್ಮೇಲೆ ಕಂಟಿನ್ಯೂಸ್ ನಮ್ಮ ವ್ಲಾಗ್ ಚಾನಲಲ್ಲಿ ವ್ಲಾಗ್ ಬರ್ತಾ ಇರುತ್ತೆ. ಮತ್ತು ನಮ್ಮ ಮೇನ್ ಚಾನಲಲ್ಲಿ ಆದಷ್ಟು ವಾರಕ್ಕೊಂದು ವೀಡಿಯೋ ಮೇನ್ ಚಾನಲಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ರಾಜು, ನಾನು, ದುಬೈ ಅವರೇ ಕ್ಯಾಮ್ರಾಮ್ಯಾನ್, ಲೈಟ್ ಮ್ಯಾನ್ಗಳು ಇವತ್ತು. ಸೊ ಇವಾಗ ಜೋಳ, ನಿಮ್ಗೆ ಏನಪ್ಪ ನಿಮಗೆ ಜೋಳ ಅಂದ್ಬಿಟ್ಟು ಎಷ್ಟು ತಿಂತೀರ ಅಂತ ನೀವು ಕೇಳ್ಬೋದು. ಸೊ ನಮ್ದು ಇನ್ನೇನಿಲ್ಲ, ಅದು ಏನೋ ಒಂಥರ ಅದು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಜೋಳಕ್ಕೆ. ಎಲ್ಲರೂ ಏನೇನಕ್ಕೂ ಅಡಿಕ್ಟ್ ಆಗ್ತಾರೆ, ನಾವು ಜೋಳ ತಿನ್ನೋದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 15 ದಿವಸ ಅದು ಮುಗಿದೋಗುತ್ತೆ. ಇವಾಗ ಇಲ್ಲಿ ಜೋಳ ತಿನ್ಕೊಂಡು ಇಲ್ಲಿಂದ ಹೋಗಬೇಕು. ಇಲ್ಲಿ ನೋಡಿ, ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಕೆಂಡ ಇದ್ದ ಬೈ ಗಾಯ್ಸ್, ಚಿನ್ನ ಸಿಕ್ಕಿದೆ, ಯಾರಿಗೆ ಹೇಳ್ಬಿಡಿ. ಬಿಡು, ಎಲ್ಲ ಕೆಟ್ಟೋಗದೆ. ಇರಪ್ಪ, ಒಂದೇ ಒಂದು ಕಿಡಿ ಸಿಕ್ಕರೆ ಸಾಕು. ಓಕೆ, ಜೋಳ ಬೇಯಿಸೋಕ್ಕಿಲ್ಲಿ ಒಂದು ಮರದ ಬೇರು ಸುಡ್ಲಿ ಅಂದ್ಬಿಟ್ಟು ಬೆಂಕಿ ಹಾಕಿದ್ವು. ಒಂದು ವಾರದಿಂದನೂ ಬೇಯ್ತಾನೆ ಇದೆ ಇದು. ಇಲ್ಲಿ ಹೊಗೆ ಇಲ್ಲಿ ಬತ್ತಿದ್ದು ನೋಡು, ಹೊಗೆ ಧೂಳು ತಾನು ಬರ್ತದೆ. ಅದಕ್ಕೆ ಲೈಟ್ ಹಾಕ್ಕೊಂಡು ಅಲ್ಲಿ ನೋಡ್ರಿ, ಬೂದಿ ಮುಚ್ಚಿದ ಕ್ಯಾಂಡಲ್ ಒಂದೇ ಒಂದು ಪೀಸ್ ಸಿಕ್ಕಿದೆ. ಅಲ್ಲಿ ಅದಕ್ಕೆ ಇಟ್ಬಿಟ್ಟ. ಅಲ್ಲಿ ಓಹ್, ಚಿನ್ನ ಸಿಕ್ಕಿದಾಗ ಆಯ್ತು, ಅದ ಕೆಂಡ ಸಿಕ್ಕೋದು. ಏನು ಬೈ ಹುಡುಕ್ಬಿಟ್ಟಿಯಲ್ಲ. ನಾವು ಗೊತ್ತಲ್ಲ, ನಾವು ಮೊದಲು ವೀರಪ್ಪನ ಅವ್ರು ಇದಿರ್ಲಿ ಕೆಲಸ ಮಾಡ್ತಿದ್ದು. ನೋಡಲ್ಲಿ ಪಳ ಅಂತ ಹೊಳಿತಿಲ್ವ ಅಲ್ಲಿ. ದುಬೈ ನೋಡಲ್ಲಿ ಜೋಳ ಮುರಿತಾವೆ. ಆಹಾ, ನಮ್ಮ ಫೈರ್ ಕ್ಯಾಂಪ್ ಅಂತೂ ರೆಡಿ ಆಯಿತು. ಏನು ಚಳಿ ಗುರು, ಹಬ್ಬಬ್ಬ, ಬೆಂಕಿ ಕಾಯೋದೊಂದೇ ಮಜಾ. ನೋಡ್ರಿ, ಜೋಳ ಎಲ್ಲ ತಿಂದು ಮುಗಿಸಾಯ್ತು. ಇವಾಗ ನಾವು ಹೋಗಿ ಮಲಗಬೇಕು. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಓಕೆ, ಬಾಯ್ ಬಾಯ್.